ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಮೆರಿಕದ ಎಎಸ್ಟಿ ಸ್ಪೇಸ್ ಮೊಬೈಲ್ನ ಬ್ಲೂಬರ್ಡ್ ಬ್ಲಾಕ್ 2 ಸಂವಹನ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಈ ಉಪಗ್ರಹದಿಂದ ದೂರಸಂಪರ್ಕ ಕ್ಷೇತ್ರಕ್ಕೆ ಅನುಕೂಲವಾಗಲಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ 2ನೇ ಉಡಾವಣಾ ಪ್ಯಾಡ್ನಿಂದ ಇಂದು ಬೆಳಗ್ಗೆ 8:55ಕ್ಕೆ ಉಡಾವಣೆ ಮಾಡಲಾಯಿತು. 6.5 ಟನ್ ತೂಕದ ಬೃಹತ್ ಸಂವಹನ ಉಪಗ್ರಹ ಇದಾಗಿದ್ದು, ಇದು ಭಾರತದಿಂದ ಭೂ ಸಮೀಪ ಕಕ್ಷೆಗೆ ನಿಯೋಜಿಸಿದ ಅತ್ಯಂತ ಭಾರವಾದ ವಾಣಿಜ್ಯ ಉಪಗ್ರಹವಾಗಿದೆ. ಈ ಹಿಂದೆ ಚಂದ್ರಯಾನ 3 ಮತ್ತು ಒನ್ವೆಬ್ ನಕ್ಷತ್ರ ಪುಂಜಗಳೊಂದಿಗೆ ಯಶಸ್ವಿಯಾಗಿದ್ದ ವಿಶ್ವಾಸಾರ್ಹ LVM-3 ವಾಹಕದ 6ನೇ ಯಶಸ್ವಿ ಉಡಾವಣೆಯಾಗಿದೆ. यह इस प्रमोचन यान की 6वीं अभी रेंज निदेशक को आपने सुना. ब्लॉक 2 spacecraft is successfully injected into the specified orbit. LVM-3 M6 mission is successfully accomplished. इस मिशन में ब्लूबर्ड ब्लॉक 2 उपग्रह को सफलतापूर्वक उद्देश्य कक्षा में स्थापित. तो इस वक्त की सबसे बड़ी खबर आप तक. हेलो महेश. Successfully launched 434 satellites for 34 ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಉಡಾವಣಾ ವಾಹಕ ಬ್ಲೂಬರ್ಡ್ ಬ್ಲಾಕ್ 2 ಸಂವಹನ ಉಪಗ್ರಹವನ್ನು ಉದ್ದೇಶಿತ ಕಕ್ಷೆಯಲ್ಲಿ ಯಶಸ್ವಿಯಾಗಿ ಮತ್ತು ನಿಖರವಾಗಿ ಸೇರಿಸಿದೆ. ಇದು ಶ್ರೀಹರಿಕೋಟಾದಿಂದ 104ನೇ ಉಡಾವಣೆಯಾಗಿದ್ದು, LVM-3 ಉಡಾವಣಾ ವಾಹಕದ 9ನೇ ಯಶಸ್ವಿ ಕಾರ್ಯಾಚರಣೆಯಾಗಿದೆ. ಭಾರತೀಯ ಉಡಾವಣಾ ವಾಹಕವನ್ನು ಬಳಸಿಕೊಂಡು ಭಾರತದ ನೆಲದಿಂದ ಇದುವರೆಗೆ ಉಡಾವಣೆ ಮಾಡಿದ ಅತ್ಯಂತ ಭಾರವಾದ ಉಪಗ್ರಹ ಇದಾಗಿದೆ ಎಂದು ತಿಳಿಸಿದರು. The robust review mechanism, heart and smart work of every Department of Space team members, our industrial partners, academia, for their outstanding contribution. On this occasion, let me also thank our mentors for the strong foundation made for us to stand great and accomplish this type of great missions. Also, let me take the opportunity to thank AST Space Mobile for having great confidence on Indian launcher and giving this opportunity for accomplishing this great feat.